ಕಂಪ್ನಿ ಫಿಟೆಡ್ ಆಕ್ರೋಪೋವಿಕ್ ಎಕ್ಸಾಸ್ಟ್ ಬರುತ್ತೆ. AD ವೀಲ್ ಆಟ ಆಡ್ದಂಗೆ ಸೂಪರ್ ಬೈಕ್ಸಲ್ಲಿ ಆಟ ಆಡೋಕ್ಕಾಗಲ್ಲ, ಸೂಪರ್ ಬೈಕ್ಸಲ್ಲಿ ಆಟ ಆಡ್ದಂಗೆ AD ವೀಲ್ ಆಟ ಆಡೋಕ್ಕಾಗಲ್ಲ. ಸೊ ನಮ್ಮ ಮುಂದೆ ಇದೆ ಟ್ರಯಾಂಪ್ ಅವರ ಟೈಗರ್ ಗುರು, ಟೈಗರ್ 900 ರ್ಯಾಲಿ. ಸೊ ಇದು ಬಂದ್ಬಿಟ್ಟು ಡೆಸರ್ಟ್ ಎಡಿಷನ್ನು, ಹೊಸದಾಗಿ ಲಾಂಚ್ ಆಗಿರೋದು. ಕಲರ್ ಸ್ಪೆಸಿಫಿಕ್ ಇದೆ. ಇದು ಬಂದ್ಬಿಟ್ಟು ನಿಮಗೆ ಡೆಸರ್ಟ್ ಎಡಿಷನಲ್ಲಿ ಮಾತ್ರ ನಿಮಗೆ ಈ ಕಲರ್ ಒಂದು ಸಿಗೋದು. ಸೊ ಜಸ್ಟ್ ಹಂಗೆ ಒಂದು ವಾಕ್ ಅರೌಂಡ್ ಮಾಡೋಣ, ಯಾಕಂದ್ರೆ ನಾನಿದು ಫಸ್ಟ್ ಟೈಮು ಒಂದು 900cc ನನ್ನ ಒಂದು ಚಾನಲಲ್ಲಿ ರಿವ್ಯೂ ಮಾಡ್ತಾ ಇರೋದು. ಸೊ ಎಲ್ಲರಿಗೂ ನಮಸ್ಕಾರ, ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರಾಟಲ್ಗೆ ಸ್ವಾಗತ ಸುಸ್ವಾಗತ. ಸೊ ನಮ್ಮ ಮುಂದೆ ಇದೆ ಟೈಗರ್. ಸೊ ಗಾಡಿ ಒಂದು ರೌಂಡ್ ನೋಡ್ಕೊಂಬಿಡಿ, ಒಂದೊಂದೇ ಹಂಗೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಾನು ನಿಮಗೆ ವಾಕ್ ಅರೌಂಡ್ನ ಮಾಡ್ತೀನಿ. ಸೊ ಇವಾಗ ಗಾಡಿ ನೋಡೋದಾದರೆ ಫ್ರಂಟಿಂದ ನನಗಂತೂ ಸಾಕಾಗಿ ಕಾಣಿಸ್ತಾ ಇದೆ, ಅಗ್ರೆಸಿವ್ ಲುಕ್ಕು. ಆ್ಯಕ್ಚುಲಿ ಇದು ತೊಗೋಬೇಕು ಅಂತ ನನ್ನ ಪ್ಲ್ಯಾನ್ ಇತ್ತು. ನೀವು ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಗೊತ್ತಿರುತ್ತೆ. ಸೊ ಇದನ್ನೇ ತೊಗೋಬೇಕು ಅಂತ ಇದ್ದಿದ್ದು, ಅದಾದಮೇಲೆ 900ಗೆ ಹೋಗಿದ್ದೆ ನಾನು. ಸೊ ಮುಂದೆಯಿಂದ ನೋಡೋದಕ್ಕೆ ಆ ಒಂದು ಅಗ್ರೆಷನ್ನು, ಆ ಒಂದು ಲೈಟ್ಸು, ಬೀಕು, ಆ ಒಂದು ರೋಡ್ ಪ್ರೆಸೆನ್ಸ್ ಏನಿದೆ, ಎಂಥವ್ರು ನೋಡಿದ್ರೂ ಇಟ್ಟರೆ ಈ ಥರ ಒಂದು ಗಾಡಿ ಇಡಬೇಕಪ್ಪ ಅಂತ ಅನಿಸುತ್ತೆ. ಅದು ನಮ್ಮ ಟ್ರಯಾಂಪ್ ಟೈಗರ್ 900. ಸೊ ಫ್ರಂಟ್ ಪ್ರೊಫೈಲಿಂದ ನೋಡೋದಾದರೆ ಮುಂದೆಗಡೆ ಬಂದ್ಬಿಟ್ಟು ನಿಮಗೆ 21 ಇಂಚಸ್ ಟೈರ್ ಸಿಗುತ್ತೆ, ಸ್ಪೋಕ್ಸು, ಟ್ಯೂಬ್ಲೆಸ್ಸು, 90/90 ಇದು ಸೆಕ್ಷನ್ನು. ಸೊ 21 ಇಂಚ್ ಟೈರ್ಸ್ ಬರುತ್ತೆ. 320mm ಡಿಸ್ಕು, 2 ಡಿಸ್ಕು 320mm ಬರುತ್ತೆ. ಪ್ಲಸ್ ಬ್ರೆಂಬೋ ಬ್ರೇಕ್ ಕ್ಯಾಲಿಪರ್ಸ್ ಬರುತ್ತೆ ಇದರಲ್ಲಿ. ಬ್ರೇಕಿಂಗ್ ಏನು ಗುರು, ಬ್ರೆಂಬೋ ಬ್ರೇಕ್ಸ್ ಹಿಂಗೈತೆ. ಓಹೋ, ಹಿಂಗೆ ಕಚಕ್ ಅಂತ ನಿಂತ್ಕೊತದೆ ಬ್ರೇಕು ನೋಡಿ. ನಿಮಗೆ ಶೋ ಅದು ಸಸ್ಪೆನ್ಷನ್ ಬರುತ್ತೆ ವಿತ್ ಅಡ್ಜಸ್ಟೇಬಲ್ಲು, ಗೋಲ್ಡನ್ ಕಲರ್ ಸಸ್ಪೆನ್ಷನ್ ಬರುತ್ತೆ. ನಿಮಗೆ ವೈಸರು ಕೂಡ ಸಿಗುತ್ತೆ. ವೈಸರ್ ಬಂದುಬಿಟ್ಟು ನಿಮಗೆ ಎಲೆಕ್ಟ್ರಾನಿಕ್ ಅಡ್ಜಸ್ಟೇಬಲ್ ಇರೋದಿಲ್ಲ, ನಿಮಗೆ ಮ್ಯಾನ್ಯಲ್ ಅಡ್ಜಸ್ಟೇಬಲ್ ಇರುತ್ತೆ. ಜಸ್ಟ್ ಹಿಂಗೆ ಪುಷ್ ಮಾಡಿ ಪುಲ್ ಮಾಡ್ಬೋದು ಅಥವಾ ಕೆಳಗಡೆ ಮಾಡ್ಬೋದು. ಸೊ ನೀವು ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ಅದಾದಮೇಲೆ ನಿಮಗೆ ಫ್ರಂಟ್ ಬರೋದಾದರೆ ನಿಮಗೆ ಅರೌಂಡ್ 7 ಇಂಚ್ TFT ಡಿಸ್ಪ್ಲೇ ಬರುತ್ತೆ. ನೋಡಿ ಇಲ್ಲಿ ಟ್ರ್ಯಾಂಪ್ ಟೈಗರ್ ಅಂತ ಬರುತ್ತೆ. ಸೊ 7 ಇಂಚ್ TFT ಡಿಸ್ಪ್ಲೇ ಬರುತ್ತೆ. ಪ್ಲಸ್ ನಿಮ್ಗೆ ಇಲ್ಲೊಂದು USB ಚಾರ್ಜಿಂಗ್ C ಟೈಪ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಇದರಲ್ಲಿ 5 ರೈಡಿಂಗ್ ಮೋಡ್ಸ್ ಬರುತ್ತೆ. ಸೊ ನಿಮಗೆ ನ್ಯಾವಿಗೇಷನ್ ಕೂಡ ಇದೆ, ಇದು ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಕೂಡ ಇದೆ, ಬ್ಲೂಟೂತ್ ಸೆಟ್ಟಿಂಗ್ಸ್ ಕೂಡ ಇದೆ. 5 ರೈಡಿಂಗ್ ಮೋಡ್ಸ್ ಬರುತ್ತೆ. ಒಂದು ರೋಡ್ ಮೋಡು, ಅದಾದಮೇಲೆ ಎರಡನೇದು ಸ್ಪೋರ್ಟ್ಸ್ ಮೋಡು, ಅದಾದಮೇಲೆ ಆಫ್ ರೋಡ್ ಮೋಡ್ ಇರುತ್ತೆ, ಅದಾದಮೇಲೆ ಆಫ್ ರೋಡ್ ಪ್ರೋ ಮೋಡ್ ಬರುತ್ತೆ, ಅದಾದಮೇಲೆ ನಿಮಗೆ ರೈಡರ್ ಮೋಡ್ ಬರುತ್ತೆ. ಇದರಲ್ಲಿ ನೀವು ನಿಮ್ಮ ರೈಡಿಂಗ್ ಸ್ಟೈಲ್ಗೆ ಸ್ಪೆಸಿಫಿಕ್ ಆಗಿ ನೀವು ಮೋಡ್ಸ್ನ ಅಡ್ಜಸ್ಟ್ ಮಾಡ್ಕೋಬೋದು. ಹೀಟೆಡ್ ಗ್ರಿಪ್ಸ್ ಕೂಡ ಇದೆ. ಸೊ ನಿಮಗೆ ಹೀಟೆಡ್ ಗ್ರಿಪ್ಸು ಆಲ್ಮೋಸ್ಟ್ ನೀವು ಹಿಮಾಲಯನ್ನು ಅಥವಾ ಆ ಕಡೆ ರೈಡ್ಸ್ ಹೋದಾಗ ಸ್ಪೀಟಿ ಅಥವಾ ಲದಾಖು ಅಥವಾ ನಾರ್ತ್ ಈಸ್ಟು ಎಲ್ಲಾದರೂ ಸ್ನೋಯಿ ರೀಜನ್ಸಲ್ಲಿ, ಕೋಲ್ಡ್ ರೀಜನ್ಸಲ್ಲಿ ಆ ಟೈಮಲ್ಲಿ ಯೂಸ್ ಆಗುತ್ತೆ. ಪ್ಲಸ್ ನವಂಬರ್ ಡಿಸೆಂಬರ್ ಟೈಮಲ್ಲೆಲ್ಲ ಸಿಟಿಲೇನೆ ತುಂಬ ಕೋಲ್ಡ್ ಇರುತ್ತೆ. ಸೊ ಅವಾಗೂ ನಿಮಗೆ ಹೀಟೆಡ್ ಗ್ರಿಪ್ಸು ಯೂಸ್ ಆಗುತ್ತೆ. ಪ್ಲಸ್ ನಕಲ್ ಗಾರ್ಡು ಕೂಡ ಸ್ಟ್ಯಾಂಡರ್ಡ್ ಕಂಪ್ನಿಯಿಂದ ಬರುತ್ತೆ. ಪ್ಲಸ್ ನಿಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಇದರಲ್ಲಿ ಬರುತ್ತೆ. ಅದಾದಮೇಲೆ ಟ್ಯಾಂಕಿಗೆ ಬರೋದಾದರೆ 20 ಲೀಟರ್ಸ್ ಟ್ಯಾಂಕ್ ಇರೋದ್ರಿಂದ ನಿಮಗೆ ಆಲ್ಮೋಸ್ಟು ಪೆಟ್ರೋಲ್ ಬಂಕ್ ಟು ಪೆಟ್ರೋಲ್ ಬಂಕ್ ನಿಮಗೆ ಜಾಸ್ತಿ ಟ್ರಾವೆಲ್ ಮಾಡ್ಬೋದು. ಸೊ ಇಂಜಿನ್ ಸ್ಪೆಸಿಫಿಕೇಷನ್ ನೋಡೋದಾದರೆ ಇಂಜಿನ್ ಬಂದ್ಬಿಟ್ಟು 888cc 3 ಸಿಲಿಂಡರ್ಸು 108 PS ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ವಿತ್ 90 Nm ಆಫ್ ಟಾರ್ಕ್. ಸೊ ನಿಮಗೆ ಇಂಜಿನ್ ಗಾರ್ಡ್ ಮುಂಚೆ ಏನು ಮಾಡ್ತಾಯಿದ್ರು, ಇಂಜಿನ್ ಗಾರ್ಡ್ ಮಾತ್ರ ಬರ್ತಾಯಿತ್ತು. ಈಗ ನಿಮಗೆ ಫ್ರಂಟ್ ಸೆಟ್ಗೂ ನಿಮಗೆ ಗಾರ್ಡ್ ಬರುತ್ತೆ. ಸೊ ಇಲ್ಲಿದೆ ನೋಡಿ, ಇದು ಬರೋಲ್ಲ, ಇದು ಶೋರೂಮ್ ಅವ್ರು ಹಾಕಿರೋದು ಏನು ಟ್ರಯಲ್ ಪ್ಯಾಕ್ಸು. ನಿಮಗೆ ಕ್ರ್ಯಾಶ್ ಗಾರ್ಡು ಫ್ರಂಟ್ ಸೆಟ್ಗೂ ಕವರ್ ಆಗಿ ಬರುತ್ತೆ. ಪ್ಲಸ್ ನಿಮಗೆ ಕ್ವಿಕ್ ಶಿಫ್ಟರ್ ಇದೆ ಇದರಲ್ಲಿ. ಮುಂಚೆ ಗಾಡಿಗಳಲ್ಲಿ ಹೀಟೆಡ್ ಸೀಟ್ಸ್ ಇರ್ತಾಯಿತ್ತು, ಈಗ ಇದರಲ್ಲಿ ಹೀಟೆಡ್ ಸೀಟ್ಸ್ ಒಂದು ಮಾತ್ರ ಇರೋದಿಲ್ಲ. ಸೊ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದರೆ 205 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಸೊ ರೇರಲ್ಲಿ ಟೈರ್ ನೋಡೋದಾದರೆ ನೀವು 150/70 17 ಇಂಚ್ ಟೈರ್ಸ್ ಬರುತ್ತೆ. ಹಾಗೆ 250 mm ಡಿಸ್ಕ್ ಪ್ಲೇಟ್ಸು ವಿತ್ ನಾರ್ಮಲ್ ಬ್ರೇಕ್ ಕ್ಯಾಲಿಪರ್ಸ್ ಬರುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ ಕಂಪ್ನಿ ಫಿಟೆಡ್ ಆಕ್ರೋಪೋವಿಕ್ ಎಕ್ಸಾಸ್ಟ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಸ್ಲಿಪ್ ಆನ್ ಎಕ್ಸಾಸ್ಟು. ನೀವು ಆಚೆ ಏನಾದರೂ ತೊಗೊತೀರಿ ಅಥವಾ ನಿಮ್ಮ ಬೇರೆ ಮಾಡಲ್ಸ್ಗೆ ಏನಾದರೂ ಅಪ್ಗ್ರೇಡ್ ಮಾಡ್ತೀರಿ ಅಂತಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದ ನಿಯರೆಸ್ಟ್ ಟ್ರಯಾಂಪ್ ಶೋರೂಮ್ ಅಥವಾ ಪಾಪ್ಯುಲರ್ ಟ್ರಯಾಂಪ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆಕ್ರೋಪೋವಿಕ್ ಸ್ಲಿಪ್ ಆನ್ ಎಕ್ಸಾಸ್ಟು ಇದರಲ್ಲಿ ಮಾತ್ರ ಬರೋದು, ಈಗ ಕಂಪ್ನಿ ಫಿಟೆಡ್ ಬರ್ತಾಯಿದೆ. ಸೊ ಇದ್ರ ಸೌಂಡನ್ನು ಕೇಳಿಸ್ತೀನಿ. ಸೊ ಈಸಿ, ಪ್ಲಸ್ ನಿಮಗೆ ಪೊಲೀಸರಿಂದನೂ ಪ್ರಾಬ್ಲಮ್ ಇರೋದಿಲ್ಲ. ಯಾಕಂತಂದರೆ ಇದು ಲೀಗಲಾಗಿ ಕಂಪ್ನಿ ಕಡೆಯಿಂದ ಅಂದರೆ ಬರ್ತಾ ಇರೋದ್ರಿಂದ ನಿಮಗೆ ಯಾವುದೇ ಪೊಲೀಸ್ ಪ್ರಾಬ್ಲಮ್ ಕೂಡ ಆಗಲ್ಲ. ಹಿಂದೆಗಡೆಯಿಂದ ನೋಡಿ ಈ ಥರ ಕಾಣಿಸುತ್ತೆ.
ಸೊ ನಾರ್ಮಲ್ ಹಳೆ ಟೈಗರ್ ಹೆಂಗಿದೆ ಅದೇ ಥರ ಇದೆ. ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಈ ಒಂದು ಟೈಗರ್ 900ಅಲ್ಲಿ ಅಂತಂದರೆ ಇದರಲ್ಲಿ ಈ ಕಲರು ಬರೀ ಡೆಸರ್ಟ್ ಎಡಿಷನಲ್ಲಿ ಮಾತ್ರ ಬರೋವಂಥದ್ದು. ಇದು ಬೇರೆ ಯಾವುದು ಟ್ರಯಂಫ್ ಟೈಗರಲ್ಲಿ ಬರೋಲ್ಲ, ಬರೀ ಡೆಸರ್ಟ್ ಎಡಿಷನಲ್ಲಿ ಮಾತ್ರ ಈ ಕಲರ್ ಬರೋದು. ಓಕೆ, ಸೊ ಸ್ವಲ್ಪ ಒಂದು ಸ್ಪಿನ್ ಹಾಕೊಂಬರೋಣ ಹಂಗೆ. ಸೊ ಈಗ ಸದ್ಯಕ್ಕೆ ಆಫ್ ರೋಡ್ ಮೋಡ್ ಹಾಕ್ಕೊಳೋಣ. ರೈಡ್ರ್ ಮೋಡ್ಗೆ ನೀವು ಇಲ್ಲಿ ಎಮ್ ಅಂತ ಪ್ರೆಸ್ ಮಾಡಿ ಕೆಳಗಡೆ ಬಂದರೆ ಆಫ್ ರೋಡ್ ಪ್ರೋ. ಓಕೆ, ಇವಾಗ ಸೆಲೆಕ್ಟ್ ಆಗಿದೆ. ABS ಸದ್ಯಕ್ಕೆ ಡಿಸೇಬಲ್ ಆಗಿದೆ, ಯಾಕಂದರೆ ಪ್ರೋ ಮೋಡಲ್ಲಿ ಇದ್ದೀನಿ, ಆಫ್ ರೋಡ್ ಮೋಡಲ್ಲಿ. ಆರಾಮಾಗಿ ಸ್ಯಾಡ್ಲಿಂಗ್ ಮಾಡ್ಬೋದು ಗುರು ಇದರಲ್ಲಿ. ಸೊ ಅಡ್ವೆಂಚರಲ್ಲಿ ಒಂಥರ ಡ್ರೀಮ್ ಗಾಡಿ ಇದು. ಟೈಗರ್ ಎಕ್ಸಾಸ್ಟ್ ಬರುತ್ತಲ್ಲ ಹೊಸದು, ಇವಾಗ ಲಾಂಚ್ ಆಗಿರೋದು. ಸರಿ ರೇವ್ ಮಾಡಿ. ಗೋಲ್ಡನ್ ಥ್ರಾಟಲ್ Z900 ಬರೋಣ. ಫುಲ್ಲು ಆಫ್ ರೋಡಿಂಗು ಮಸ್ತಾಗೈತೆ ಗುರು ಗಾಡಿ. ಆರಾಮಾಗಿ ಎತ್ಬೋದು, ಆರಾಮಾಗಿ ಇಳಿಸ್ಬೋದು. ಏನು ಪವರ್ ಗುರು ಗಾಡಿ. 3 ಸಿಲಿಂಡ್ರು 900 cc. ಆಹಾ, ಬ್ರೇಕಿಂಗು ಹಂಗೆ ನಿಂತ್ಕೊಳೋದು. ಬೋ ಬ್ರೇಕಿಂಗ್ ಏನು ಗುರು, ಬ್ರೆಂಬೋ ಬ್ರೇಕ್ಸ್ ಹಿಂಗೈತೆ. ಮಸ್ತಾಗೈತೆ ಬ್ರೇಕ್ಸ್ ಮಾತ್ರ. ABS ಹಿಡಿತಾ ಇರೋದು ಫೀಲ್ ಆಗುತ್ತೆ ಹಂಗೆ ಹಿಂಗೆ ಕೈಯಲ್ಲಿ. ಫ್ರಂಟ್ ಬ್ರೇಕ್ ಒಂದು ಕಾನ್ಫಿಡೆನ್ಸ್ ಬಂದುಬಿಟ್ರೆ ಎಂಥ ಗಾಡಿ ಬೇಕೋ ಓಡಾಡಿಸ್ಬೋದು, ಹೆಂಗೆ ಬೇಕೋ ಓಡಾಡಿಸ್ಬೋದು. ಓಕೆ, ಇದರಲ್ಲಿ ಒಂದು ಫೀಚರ್ ಹೇಳೋದು ಮರ್ತೋದೆ, ಅಡ್ಜಸ್ಟಬಲ್ ಲಿವರ್ಸ್ ಬರುತ್ತೆ. ಅದು ಯೂಶಲಿ ಈಗ ಈ ನಡುವೆ ಅಂತೂ ಎಲ್ಲ ಗಾಡಿಲೂ ಕಾಮನ್ ಆಗಿಬಿಟ್ಟಿದೆ ಅದು. ಓಹೋ, ಹಿಂಗೆ ಕಚಕ್ ಅಂತ ನಿಂತ್ಕೊತದೆ ಬ್ರೇಕು ನೋಡಿ. ಆಹಾ, AD ವೀಲ್ ಆಟ ಆಡ್ದಂಗೆ ಸೂಪರ್ ಬೈಕ್ಸಲ್ಲಿ ಆಟ ಆಡೋಕ್ಕಾಗಲ್ಲ, ಸೂಪರ್ ಬೈಕ್ಸಲ್ಲಿ ಆಟ ಆಡ್ದಂಗೆ AD ವೀಲ್ ಆಟ ಆಡೋಕ್ಕಾಗಲ್ಲ. ಮಸ್ತ್ ಮಜಾ. ಹೀಟ್ ಸಿಕ್ಕಾಪಟ್ಟೆ ಇದೆ ಆಬ್ವಿಯಸ್ಲಿ. ಸಿಟಿ ಬೇರೆ, ಸಮ್ಮರ್ ಬೇರೆ. ಸೊ ಇಷ್ಟು ಟ್ರಯಂಫ್ ಟೈಗರ್ 900 ಡೆಸರ್ಟ್ ಎಡಿಷನ್ನ ಒಂದು ಸಣ್ಣ ರಿವ್ಯೂ. ಇದೇ ಫಸ್ಟ್ ಟೈಮ್ ನಾನು ಒಂದು ರಿವ್ಯೂ ಮಾಡ್ತಾ ಇರೋದು. ಏನಾದರೂ ತಪ್ಪೇನಾದರೂ ಮಾತಾಡಿದರೆ ಅಥವಾ ಏನಾದರೂ ಒಂದು ಅಡಿಷನ್ ಆ್ಯಡ್ ಮಾಡಬೇಕಾಗಿತ್ತು, ಇಂಥದ್ದು ಹೇಳಿಲ್ಲ, ಈ ಥರದ್ದು ಕವರ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಟೈಮ್ ನಾನು ಕವರ್ ಮಾಡ್ತೀನಿ. ಹಾಗೆ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದರೆ ಹೊಟ್ಟೆಗೆ ಹಾಕ್ಕೊಂಬಿಡಿ. ಪ್ಲಸ್ ಇಲ್ಲೇನೋ ಇದೆ ನೋಡೋಣ, ತಡೀರಿ ಒಂದು ನಿಮಿಷ. ಇಲ್ಲೇನೋ ಓಕೆ, ಇಲ್ಲಿ ಬಂದುಬಿಟ್ಟು ನೀವು ಇನ್ಫ್ಲೇಟರ್ ಏನಾದರೂ ಚಾರ್ಜ್ ಮಾಡ್ಕೋಬೇಕು ಅಂತಂದರೆ 12 ವೋಲ್ಟ್ಸು ನಿಮಗೆ ಇಲ್ಲಿ ಸಾಕೆಟ್ನ ಕೊಟ್ಟಿರ್ತಾರೆ. ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋ ಎಲ್ಲೇ ಮುಗಿಸೋಣ. ಇದೇ ಥರ ಕನ್ನಡ ಮೋಟೋ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾಯಿರಿ. ಪ್ಲಸ್ ಇದೇ ಥರ ಗಾಡಿ ರಿವ್ಯೂಸ್ ಮೇಲೆ ಬರ್ತಾ ಇರುತ್ತೆ, ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.